ಈ ತರ ಒಂದು ಮೂಕ ಪ್ರಾಣಿಗಳ ಮೇಲೆ ನಾವು ಮುಖ್ಯಮಂತ್ರಿಗಳು ಸಾಮೂಹಿಕ ಮದುವೆಗಳಿದ್ದು ಆ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಹೋಗ್ತಿದ್ವಿ. ಅಲ್ಲಿಂದಾನೇ ಮನೆ ಮುಖ್ಯಮಂತ್ರಿಗಳು ಮನೆ ಕಮಿಷನರ್ ಅವರಿಗೆ ಫೋನ್ ಮಾಡಿ ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದು ಯಾರಿದ್ದಾರೆ ಬೇಗ ಆದಷ್ಟು ಬೇಗ ಅವ್ರನ್ನ ಅರೆಸ್ಟ್ ಮಾಡಬೇಕು, ಅವ್ರನ್ನ ಶಿಕ್ಷೆ ಕೊಡಬೇಕು ಅಂತ ಹೇಳ್ತಿದ್ವಿ. ಅವ್ನು ಯಾವನಾನೇ ಇರ್ತೀವಿ, ಅವ್ನ ಅರೆಸ್ಟ್ ಮಾಡೇ ಮಾಡ್ತೀವಿ. ಅವ್ನಿಗೆ ಏನು ಶಿಕ್ಷೆ ಕೊಡೋದು ಆ ಶಿಕ್ಷೆ ಕೊಡ್ತೀವಿ. ಈಗ ಸಿಸಿಟಿವಿ ಎಲ್ಲ ಇದು ಮಾಡಿದ್ದಾರೆ, ಪೊಲೀಸ್ ಅವರೆಲ್ಲ ಐಡೆಂಟಿಫೈ ಮಾಡ್ತಾ ಇದ್ದಾರೆ, ತನಿಖೆ ಮಾಡ್ತಾ ಇದ್ದಾರೆ. ಸಿಸಿಟಿವಿ ಎಲ್ಲ ತರಿಸಿ ಎಲ್ಲ ಐಡೆಂಟಿಫೈ ಮಾಡಿ ಅದೇನಾಗಿದೆ, ಆ ಪರ್ಟಿಕ್ಯುಲರ್ ಸ್ಪಾಟ್ ಅಲ್ಲಿ ಸಿಸಿಟಿವಿ ಇಲ್ಲ, ಅದು ಅಲ್ಮಾ ಸ್ಕೂಲ್ ಅಂತ ಇದೆ, ಅಲ್ಲಿ ಸಿಸಿಟಿವಿ ಇದೆ. ಅದ್ರಲ್ಲಿ ನೋಡಿ ಏನೋ ಪೊಲೀಸ್ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಅಂತ ಇಷ್ಟು ಮಾತ್ರ ಹೇಳ್ತೀನಿ. ಅವ್ನು ಯಾರು ಮಾಡಿದ್ರು ಅವನಂತೂ ಮನುಷ್ಯ ಅಲ್ಲೇ ಇಲ್ಲ. ಪ್ರಾಣಿ ಮೇಲೆ ಏನು ದ್ವೇಷ, ಪ್ರಾಣಿ ಮೇಲೆ ಏನು ದ್ವೇಷ ತಗೊಳ್ಳೋದು? ಅವ್ನು ಯಾರನ್ನ ಇಲ್ಲ, ಅವನ್ನ ಶಿಕ್ಷೆ ಆಗ್ಲೇಬೇಕು. ನಾನು ನಮ್ಮ ಇನ್ಸ್ಪೆಕ್ಟರ್ ಹೇಳಿದ್ದೀನಿ, ಮನೆ ಮುಖ್ಯಮಂತ್ರಿಗಳು ಕಮಿಷನರ್ ಫೋನ್ ಮಾಡಿ ಬಳ್ಳಾರಿಯಿಂದಾನೆ ಅದು ಯಾರು ಮಾಡಿದಾರೋ ಅವ್ರು ಆದಷ್ಟು ಬೇಕು ಅವ್ರಿಗೆ ಅರೆಸ್ಟ್ ಮಾಡಬೇಕು, ಅವ್ರಿಗೆ ಶಿಕ್ಷೆ ಕೊಡಬೇಕು ಅಂತ ಮನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಈಗ ಅಮುದಾ ಅಂತ ಅವ್ರ ಅಣ್ಣ ಅವರೇ ಹಸು ನೋಡಿ ಬರ್ತಾ ಇದ್ರು, ಕರ್ಣ ಅಂತ ಅಮುದಾ ಅವ್ರ ಅಣ್ಣ ಕರ್ಣ ಅಂತ ಅವನೇ ಪಾಪ ಹಸು ನೋಡ್ಕೊಂಡು ಅದಲ್ಲೇ ಪಾಪ ಅವ್ರ ಜೀವನ ಆಯ್ತಿದ್ದು. ಈಗ ಯಾರೋ ಹೇಳ್ತಾ ಇದ್ರು ಪಾಪ ಈ ಹಸು ಹಾಲು ಕೊಡೋಕೆ ಸಾಧ್ಯ ಆಗಲ್ಲ, ಜನಗಂದ್ರೆ ಆ ಹಾಲು ಕೊಡೋದು ಪಾರ್ಟ್ಸ್ ಅನ್ನ ಕಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಆ ಹಾಲು ಕೊಡೋಕೆ ಸಾಧ್ಯ ಆಗಲ್ಲ ಅಂತ ಹೇಳಿದ್ದಾರೆ. ನಾನು ಅಮುದಾಗಿ ಹೇಳಿದ್ದೀನಿ, ನಾನು ಮನೆ ನೀಡಮ್ಮ ಅರ್ಜುನ್ ಗಿಡಮ್ಮ ಅವರೆಲ್ಲೋ ಅವ್ರಿಗೆ ಹೇಳಮ್ಮ ಅದು ಹಸುಗಳು ಏನಿದೆ ಅದು ನನ್ನ ಕಡೆಯಿಂದ ಕೊಡ್ತೀನಿ ಅಂತ ನಾನು ಅಮುದಾಗಿ ಹೇಳಿದ್ದೀನಿ. ಅವ್ರ ಅಣ್ಣ ಬಂದಾದ್ಮೇಲೆ ನಾಳೆ ನಾನು ಹಸುಗಳು ಏನು ಡ್ಯಾಮೇಜ್ ಹೊಸ ಹಸು ಅವ್ರಿಗೆ ಕೊಡ್ತೀನಿ. ಸರ್ ಎಲ್ಲೋ ಒಂದ್ ಕಡೆ ಬರೀ ಮೂಕ ಪ್ರಾಣಿಗಳಷ್ಟೇ ಅಲ್ಲ, ಮಹಿಳೆಯರಿಗೂ ಕೂಡ ಅಲ್ಲಿ ಸುರಕ್ಷತೆ ಇಲ್ಲ ಮನುಷ್ಯನಿಗೆ ಮಾಡೋದು ಅದು ತಪ್ಪು. ಈಗ ಪ್ರಾಣಿಗಳಿಗೆ ಮಾಡ್ತಾರಂದ್ರೆ ಅವ್ರ ಮನುಷ್ಯರು ಅವರು ಯಾವನನ್ನ ಇರಲಿ, ಅವನು ಯಾವನನ್ನ ಇರಲಿ ಅವ್ನಿಗೆ ಶಿಕ್ಷೆ ಆಗಲಿ.